ಅಖಿಲ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ, ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ, ಮಂಗಳೂರು ವಿಭಾಗ ಮತ್ತು ವಿವೇಕಾನಂದ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಪುತ್ತೂರು ಇದರ ಇತಿಹಾಸ ವಿಭಾಗ, IQAC ಸಹಯೋಗದೊಂದಿಗೆ ರಾಣಿ ಅಬ್ಬಕ್ಕಳ ಸಾಧನೆಗಳನ್ನು ರಾಷ್ಟ್ರವ್ಯಾಪ್ತಿಗೊಳಿಸುವ ನಿಟ್ಟಿನಲ್ಲಿ ಅಬ್ಬಕ್ಕ 500ರ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಫೆಬ್ರವರಿ 16ರಂದು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಾವರ್ಕರ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿವೇಕಾನಂದ ಪದವಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಶ್ರೀಕೃಷ್ಣ ಗಣರಾಜ ಭಟ್ ತಿಳಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಾದೇಶಿಕ ಅಧ್ಯಯನಗಳ ಕುರಿತಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ದೃಷ್ಟಿಯಿಂದ ದೇಶಪ್ರೇಮ ಪೂರಿತ ವೈಚಾರಿಕತೆಯನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ 6 ಮಂದಿ ಸಹಿತ 21 ಮಂದಿ ವಿವಿಧ ಕ್ಷೇತ್ರಗಳ ಸಾಧಕ ಮಹಿಳೆಯರಿಗೆ ವೀರರಾಣಿ ಅಬ್ಬಕ್ಕ ಗೌರವ ಪುರಸ್ಕಾರ ನೀಡಲಾಗುತ್ತದೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಲಿದ್ದು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಡಾಕ್ಟರ್ ಕೆ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಹಾಗೆಯೇ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮೂಡಬಿದ್ರೆ ಚೌಟರ ಅರಮನೆಯ ಕುಲದೀಪ್ ಎಂ ಚೌಟ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ABRSM ನವದೆಹಲಿಯ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಆಶಿಮಾ ಮಂಗ್ಲಾ, ವಿವೇಕಾನಂದ ಪದವಿ ಕಾಲೇಜಿನ ಸಂಚಾಲಕ ಮುರಳೀಕೃಷ್ಣ KN, ಬೆಂಗಳೂರು KRMNSS ಅಧ್ಯಕ್ಷ ಪ್ರೊಫೆಸರ್ ಗುರುನಾಥ ಬಡಿಗೇರ ಅವರು ಗೌರವ ಉಪಸ್ಥಿತಿಯಲ್ಲಿ ಇರ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಾಧಕ ಮಹಿಳೆಯರಿಗೆ ವೀರರಾಣಿ ಅಬ್ಬಕ್ಕ ಪುರಸ್ಕಾರ ನಡೆಯಲಿದ್ದು, ಮಹಿಳಾ ಸಬಲೀಕರಣದಲ್ಲಿ ಬೆಂಗಳೂರು ಅಲಯನ್ಸ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಜನರಲ್ ಸುರೇಖಾ ಶೆಟ್ಟಿ, ದೈವಾರಾಧನೆಯಲ್ಲಿ ಪೆರುವಾಯಿಯ ಸುಂದರಿ ನಳಿಕೆ, ಸಮಾಜ ಸೇವಾ ಸಂಘಟನೆಯಲ್ಲಿ ಮಂಗಳೂರು ಆಸರೆ ಚಾರಿಟೇಬಲ್ ಟ್ರಸ್ಟ್ ಡಾಕ್ಟರ್ ಆಶಾ ಜ್ಯೋತಿ ರೈ, ಬಾಲ ಸಂಸ್ಕಾರ ಶಿಕ್ಷಣದಲ್ಲಿ ಮಂಗಳೂರು ತುಳುವೆರ ಕೆಲ ಇದರ ಅಧ್ಯಕ್ಷೆ ಗೀತಾ ಲಕ್ಷ್ಮೀಶ್, ಉದ್ಯಮಶೀಲತೆಯಲ್ಲಿ ದಾರಂದ ಕುಕ್ಕು ಮಂಗಳಾ ಎಂಟರ್ಪ್ರೈಸಸ್ನ ಮಹಾಲಕ್ಷ್ಮಿ, ಪ್ರಕೃತಿ ಚಿಕಿತ್ಸೆ ಮತ್ತು ಸಮಗ್ರ ಸ್ವಾಸ್ಥ್ಯದಲ್ಲಿ ಮೂಡಬಿದ್ರೆ ಆಳ್ವಾಸ್ ಫಾರ್ಮಸಿಯ ಆಡಳಿತಾಧಿಕಾರಿ ಡಾಕ್ಟರ್ ಗ್ರೀಷ್ಮಾ ವಿವೇಕ್ ಆಳ್ವ, ಆಂಬ್ಯುಲೆನ್ಸ್ ಚಾಲಕಿ ಮಂಗಳೂರು ಕಾವೇರಿ ಆಂಬ್ಯುಲೆನ್ಸ್ ಸರ್ವಿಸ್ನ ಮಾಲಕಿ CS ರಾಧಿಕಾ, ರುದ್ರಭೂಮಿ ಸೇವೆಯಲ್ಲಿ ಉಡುಪಿಯ ಬೀಡಿನಗುಡ್ಡೆ ವನಜಾ ಪೂಜಾರ್ತಿ, ನಾಟಿ ವೈದ್ಯ ಕ್ಷೇತ್ರದಲ್ಲಿ ವಿರಾಜಪೇಟೆಯ ಸೂಲಗಿತ್ತಿ ಮತ್ತು ನಾಟಿ ವೈದ್ಯ KB ಅಮ್ಮಣ್ಣಿ, ಭಾರತೀಯ ಕಲೆಗಳ ಕ್ಷೇತ್ರದಲ್ಲಿ ನಾಟ್ಯ ಆರಾಧನಾ ಮತ್ತು ಯಕ್ಷಾರಾಧನಾ ಕಲಾಕೇಂದ್ರ ಮಂಗಳೂರು ಇದರ ನಿರ್ದೇಶಕಿ ವಿದುಷಿ ಸುಮಂಗಲ ರತ್ನಾಕರ್ ರಾವ್, ತುಳು ಸಾಹಿತ್ಯ ಸಂಘಟನೆಯಲ್ಲಿ ತುಳುನಾಡ ಧ್ವನಿ ಅಂತರ್ಜಾಲ ಪತ್ರಿಕೆಯ ಪ್ರವರ್ತಕಿ ಯಶೋಧ ಕೇಶವು, ಯಕ್ಷಗಾನ ಪ್ರಸಂಗ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳುವಾಯಿ ಮೂಡಬಿದ್ರೆಯ ಶುಭಾಶಯ ಜೈನ, ಹೀಗೆ ವಿವಿಧ ಕ್ಷೇತ್ರದಲ್ಲಿ ಪುರಸ್ಕಾರವನ್ನು ನೀಡಲಿಕ್ಕಿದ್ದಾರೆ. ಇನ್ನು ಬೆಳಿಗ್ಗೆ 10:15ರಿಂದ ಸಮಕಾಲೀನ ಸಂದರ್ಭದಲ್ಲಿ ರಾಣಿ ಅಬ್ಬಕ್ಕಳ ಪ್ರಸ್ತುತತೆ ಕುರಿತು ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕರಾದ ವಿವೇಕಾನಂದ ಪದವಿ ಕಾಲೇಜು ಇತಿಹಾಸ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಪ್ರಮೋದ್ MG, ಕನ್ನಡ ವಿಭಾಗ ಮುಖ್ಯಸ್ಥ ಮನಮೋಹನ್ ಎಂ, ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥ ಭವ್ಯ PR, ಮಂಗಳೂರು ವಿಭಾಗ ಮಹಾವಿದ್ಯಾಲಯದ ಶಿಕ್ಷಕರ ಸಂಘ ಸಂಯೋಜಕಿ ಮಮತಾ ಶೆಟ್ಟಿ, ವಿಶ್ರಾಂತ ಪ್ರಾಂಶುಪಾಲರು ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ ಇವರು ವಹಿಸಲಿದ್ದಾರೆ. ಮುಂದುವರಿದಂತೆ ಕಲಾಸಾರಥಿ ತೋನ್ಸೆ ಪುಷ್ಕಳ್ ಕುಮಾರ್ ಅವರಿಂದ ರಾಣಿ ಅಬ್ಬಕ್ಕ ಎಂಬ ವಿಷಯದಲ್ಲಿ ಕಥಾ ಕೀರ್ತನೆ ನಡೆಯಲಿದೆ. ಸಮಾರಂಭದಲ್ಲಿ ವೀರರಾಣಿ ಅಬ್ಬಕ್ಕ ಗೌರವ ಪುರಸ್ಕಾರವನ್ನು ನೀಡಲಿದ್ದೇವೆ. ಸುಮಾರು 21 ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತಹ, ಸಾಧನೆ ಮಾಡಿದಂತಹ ಸುಮಾರು 21 ಮಹಿಳಾ ಸಾಧಕರಿಗೆ ಗೌರವ ಪುರಸ್ಕಾರವನ್ನು ನೀಡಲಿದ್ದೇವೆ. ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ಶ್ರೀಮತಿ ಸುರೇಖಾ ಶೆಟ್ಟಿ, ರಿಜಿಸ್ಟ್ರಾರ್ ಜನರಲ್ ಅಲಯನ್ಸ್ ವಿಶ್ವವಿದ್ಯಾಲಯ ಬೆಂಗಳೂರು. ಹಾಗೆ ದೈವಾರಾಧನೆ ಫೀಲ್ಡಲ್ಲಿ ಹೆಸರು ಮಾಡಿದವರು ಶ್ರೀಮತಿ ಸುಂದರಿ ನಳಿಕೆ ಪೆರುವಾಯಿ. ಸಮಾಜ ಸೇವೆ ಸಂಘಟನೆಯಲ್ಲಿ ತೊಡಗಿಕೊಂಡವರು ಡಾಕ್ಟರ್ ಆಶಾ ಜ್ಯೋತಿ ರೈ, ಅಧ್ಯಕ್ಷರು ಆಸರೆ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು. ಮತ್ತು ಬಾಲ ಸಂಸ್ಕಾರ ಶಿಕ್ಷಣ ಈ ವಿಷಯದಲ್ಲಿ ಹೆಸರಾಂತರು ಶ್ರೀಮತಿ ಗೀತಾ ಲಕ್ಷ್ಮೀಶ್, ಅಧ್ಯಕ್ಷರು ತುಳುವೆರ ಕಲಾ ರಿಜಿಸ್ಟರ್ಡ್ ಮಂಗಳೂರು. ಉದ್ಯಮಶೀಲತೆ ವಿಭಾಗದಲ್ಲಿ ಶ್ರೀಮತಿ ಮಹಾಲಕ್ಷ್ಮಿ, ಮಂಗಳಾ ಎಂಟರ್ಪ್ರೈಸಸ್ ದಾರಂದ ಕುಕ್ಕು ಪುತ್ತೂರು. ಪ್ರಕೃತಿ ಚಿಕಿತ್ಸೆ ಮತ್ತು ಸಮಗ್ರ ಸ್ವಾಸ್ಥ್ಯ ವಿಭಾಗದಲ್ಲಿ ಡಾಕ್ಟರ್ ಗ್ರೀಷ್ಮಾ ವಿವೇಕ್ ಆಳ್ವ, ಆಡಳಿತಾಧಿಕಾರಿಗಳು ಆಳ್ವಾಸ್ ಫಾರ್ಮಸಿ ಮೂಡಬಿದ್ರೆ. ಆಂಬ್ಯುಲೆನ್ಸ್ ಚಾಲನೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಮಹಿಳಾ ಸಾಧಕಿ ಶ್ರೀಮತಿ CS ರಾಧಿಕಾ, ಚಾಲಕರು ಮಾಲಕರು ಕಾವೇರಿ ಆಂಬ್ಯುಲೆನ್ಸ್ ಸರ್ವಿಸಸ್ ಮಂಗಳೂರು. ಮುಂದುವರಿದಂತೆ ರುದ್ರಭೂಮಿ ಸೇವೆಯಲ್ಲಿ ವಿಶೇಷ ಸಾಧನೆ ಮಾಡಿದಂಥ ಶ್ರೀಮತಿ ವನಜಾ ಪೂಜಾರ್ತಿ, ಬೀಡಿನಗುಡ್ಡೆ ಉಡುಪಿ. ನಾಟಿ ವೈದ್ಯೆ ಶ್ರೀಮತಿ KB ಅಮ್ಮಣ್ಣಿ, ಸೂಲಗಿತ್ತಿ ಮತ್ತು ನಾಟಿ ವೈದ್ಯರು ತೋರ ವಿರಾಜಪೇಟೆ. ಭಾರತೀಯ ಕಲೆಗಳು
ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ರಾವ್, ನಿರ್ದೇಶಕರು ನಾಟ್ಯಾರಾಧನಾ ಮತ್ತು ಯಕ್ಷಾರಾಧನಾ ಕಲಾಕೇಂದ್ರ ಮಂಗಳೂರು. ತುಳು ಸಾಹಿತ್ಯ ಸಂಘಟನೆ ಕ್ಷೇತ್ರದಲ್ಲಿ ಶ್ರೀಮತಿ ಯಶೋಧ ಕೇಶವ್, ಪ್ರವರ್ತಕರು ತುಳುನಾಡ ಧ್ವನಿ ಅಂತರ್ಜಾಲ ಪತ್ರಿಕೆ ಉಡುಪಿ. ಯಕ್ಷಗಾನ ಪ್ರಸಂಗ ಸಾಹಿತ್ಯ ಈ ಕ್ಷೇತ್ರದಲ್ಲಿ ಹೆಸರಾಂತರು ಶ್ರೀಮತಿ ಶುಭಾಶಯ ಜೈನ್, ಬೆಳುವಾಯಿ, ಮೂಡಬಿದರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಹೆಸರಾಂತರಾದಂಥ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ, ಯಕ್ಷಗುರುಗಳು, ಮಂಗಳೂರು. ಪರಿಸರ ಕ್ಷೇತ್ರದಲ್ಲಿ ಶ್ರೀಮತಿ ಸಂಧ್ಯಾ, ಉಪನ್ಯಾಸಕರು, ಜೈನ್ ಪದವಿ ಪೂರ್ವ ಕಾಲೇಜು, ಮೂಡಬಿದರೆ. ತಾಳಮದ್ದಳೆ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡುತ್ತಿರುವವರು ಶ್ರೀಮತಿ ಶುಭಾ ಅಡಿಗ, ಅರ್ಥಧಾರಿಗಳು, ಪುತ್ತೂರು. ಆಯುರ್ವೇದ ಕ್ಷೇತ್ರದಲ್ಲಿ ಹೆಸರಾಂತರು ಶ್ರೀಮತಿ ರೂಪಲೇಖ, ಆಡಳಿತ ಪಾಲುದಾರರು, SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್, ಪುತ್ತೂರು. ಸಮುದಾಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಶ್ರೀಮತಿ ಭವ್ಯರಾಣಿ PC, ಸಂಸ್ಥಾಪಕರು ಶೈನ್ ಇಂಡಿಯಾ ಟ್ರಸ್ಟ್, ಅನಂತಾಡಿ, ಬಂಟ್ವಾಳ. ಅಂತೆಯೇ ಭರತನಾಟ್ಯ ಕ್ಷೇತ್ರದಲ್ಲಿ ವಿದುಷಿ ಶ್ರೀಮತಿ ಶಾಲಿನಿ ಆತ್ಮಭೂಷಣ್, ಪುತ್ತೂರು. ಉದಯೋನ್ಮುಖ ಕಲಾವಿದೆಯಾದ ಕುಮಾರಿ ಶ್ರಾವ್ಯ ಯು, ಭರತನಾಟ್ಯ ಕಲಾವಿದೆ, ಮಂಗಳೂರು. ಪತ್ರಿಕೋದ್ಯಮ ವಿಭಾಗದಲ್ಲಿ ಹೆಸರಾಂತರಾದಂತಹ ಕುಮಾರಿ ಶಹನಾ ಮುಮ್ತಾಜ್ ನೆಲ್ಯಡ್ಕ, ನಿರೂಪಕಿ, ವಿಕ್ರಮ TV. ಹಾಗೂ ಯೋಗ ಮತ್ತು ಧ್ಯಾನ ಕ್ಷೇತ್ರದಲ್ಲಿ ಹೆಸರಾಂತರಾದಂತಹ ಶ್ರೀಮತಿ KM ದೀಪಿಕಾ, ಶಿಕ್ಷಕರು, ಆರ್ಟ್ ಆಫ್ ಲಿವಿಂಗ್, ಮಂಗಳೂರು. ಇಷ್ಟು ಜನ ಮಹಿಳಾ ಸಾಧಕಿಯರಿಗೆ ಗೌರವ ಪುರಸ್ಕಾರವನ್ನು ನೀಡಲಿದ್ದೇವೆ. ಕಾರ್ಯಕ್ರಮದಲ್ಲಿ ಸಮಾರಂಭ ಕಾರ್ಯಕ್ರಮವು ಮಧ್ಯಾಹ್ನ ನಂತರದ ಅವಧಿಯಲ್ಲಿ 2 ರಿಂದ 3:30 ಅವಧಿಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದರ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ KM ಕೃಷ್ಣ ಭಟ್ ಇವರು ವಹಿಸಲಿದ್ದಾರೆ. ಸಮಾರೋಪ ಭಾಷಣವನ್ನು ನೀಡಲು ಶ್ರೀ ಗುಂಟ ಲಕ್ಷ್ಮಣ್, ರಾಷ್ಟ್ರೀಯ ಸಹಸಂಘಟನಾ ಕಾರ್ಯದರ್ಶಿ, ABRMS ನವದೆಹಲಿ ಇವರು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ, ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಹಾಗೂ ಶ್ರೀ ಅಮರ್ ಕೋಟೆ, ಸಂಸ್ಥಾಪಕರು, ಜಬನೇರ್ ಬೆದ್ರಾ, ರಿಜಿಸ್ಟರ್ಡ್, ಮೂಡಬಿದರೆ ಇವರು ನಮ್ಮೊಂದಿಗಿರುತ್ತಾರೆ. ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ವಿವೇಕಾನಂದ ಪದವಿ ಕಾಲೇಜು ಸ್ವಾಯತ್ತ ಇದರ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಶ್ರೀಪತಿ ಕಲ್ಲೂರಯ್ಯ, ಸಂಚಾಲಕರಾದಂತಹ ಶ್ರೀ ಮುರಳೀಕೃಷ್ಣ KN, ನ್ಯಾಯವಾದಿಗಳು, ಪುತ್ತೂರು. ಹಾಗೆಯೇ ಪ್ರೊಫೆಸರ್ ಶಿವಪೂಜಿ ಕೋಟಿ, ಸಂಚಾಲಕರು, ABRMS ಕರ್ನಾಟಕ. ಪ್ರೊಫೆಸರ್ ರೋಹಿಣಿ ಕುಮಾರ್ ಹಿಲ್ಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, KRMSS ಬೆಂಗಳೂರು. ಹಾಗೂ ಡಾಕ್ಟರ್ CV ಮರಿದೇವರ ಮಠ, ಸಂಘಟನಾ ಕಾರ್ಯದರ್ಶಿ, KRMSS ಬೆಂಗಳೂರು ಇವರು ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಿದ್ದಾರೆ. ಅಂತೆಯೇ ಕಾಲೇಜುಗಳ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದ್ದೇವೆ. ಆಹ್ವಾನಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದೇವೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ವಿಚಾರ ಸಂಕಿರಣದಲ್ಲಿ, ವಿಶೇಷವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳು ಕೂಡ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ.